ಮಾಡ್ಕೊಂಡು ನಮ್ಮ ಅತ್ತೆ ಎದುರಿಗೆ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಬೇಬಿನ್ನು ಗಿರ್ಜಿಂಬೆ ಹಾಕನ್ನು ಎಲ್ಲರನ್ನೂ ಮಾತಾಡಿಸ್ತೀನಿ. ನಮ್ಮ ಅತ್ತೆ ಭಾಳ ಇದನ್ನು ಮಾಡ್ತಾಯಿದ್ದೆ. ಆ ಅಮೃತನಿಗೆ ಯಾವಾಗ ಬುದ್ಧಿ ಕಲಿಸುತ್ತೆ ಏನೋ ಗೊತ್ತಿಲ್ಲ. ಆ ಮಗಳಿಗಂತೂ ತಲೆ ಮೇಲೆ ಕೆತ್ಕೊಂಡು ಮೆರೆಸ್ತಾ ಐತೆ ನಮ್ಮ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು, ಬಿಡಲ್ಲ. ಈ ಬೇಬಿ ಮದುವೆ ಆಗದಿಲ್ಲದೆ ವಾಸಿ ಆಯಿತು, ಸುಮ್ಮನಿರು. ಆ ಯಮ್ಮನ ಹತ್ರ ಭಾಳ ಕಷ್ಟ ಇರೋ ಅಂಥದ್ದು ನಮ್ಮ ಅತ್ತೆ ಹತ್ರ. ಯಪ್ಪ ನಮ್ಮ ಅತ್ತೆ ಹೆಂಗೆ ಅಂದರೆ ಸ್ವಲ್ಪ ಲೆವೆಲ್ಲು. ಏನೋ ನಾನು ಮಾಡಿದ್ದೀನಿ, ನಾನು ಮನೆಯ ಯಜಮಾನಿ ಅನ್ನಂಗೆ. ನಮ್ಮ ಮಾಮಂಗೂ ಬೆಲೆ ಇಲ್ಲ. ನಮ್ಮ ಮಾಮನು ಸುಮ್ಮನೆ ಹೊಲ್ದಾಗು ಅಲ್ಲೋ ಇಲ್ಲೋ ಕೆಲಸ ಮಾಡ್ಕೊಂಡು ಅಲ್ಲೋ ಇಲ್ಲೋ ನೋಡ್ಕೊಂಡು ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಷ್ಟೇ. ಬೇಬಿನ ಮಾತಾಡಿಸ್ತೀನಿ. ಬೇಬಿ ಇವ್ರದ್ದು ಹಳೆ ಮನೆ ಐತಲ್ಲ, ಇಲ್ಲೇ ಬೇಕಾದರೆ ಇರೋಣ. ಈಗ ನನ್ನ ಮಗ ಮಾತಾಡ್ಸೋದೇ ಇಲ್ಲ, ಬರೋದೇ ಇಲ್ಲ. ಈ ಬಾಯಿಲಿ ಸೂರಿ, ಬಾಯಿಲಿ ಮಾತಾಡ್ಸು. ಬೇಬಿ ಇರ್ನು ಗಿರ್ಜಿಂಬೆ ಹಾಕೋರ್ನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಬಾ ನಾವು. ಮತ್ತೆ ನಾವು ಯಾಕೆ ಸುಮ್ಮನೆ ಎಲ್ಲಾನು ದೂರ ಮಾಡ್ಕೋಬೇಕು? ನಮ್ಮ ಅಮ್ಮನ ಸಲುವಾಗಿ ದೂರ ಮಾಡ್ಕೊಂಬೋದು ಸರಿ ಇರಲ್ಲ. ನಾವೆಲ್ಲರನ್ನೂ ಮಾತಾಡ್ಸ್ಕೊಂಡು ಬಿಡು. ಎಲ್ಲಾನು ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ. ನಿಮ್ಮಮ್ಮ ಏನು ಇದು ಮಾಡುತ್ತಾ ಅದನ್ನು ಎಲ್ಲ ನೋಡಿ. ಮತ್ತೆ ನಿಮ್ಮ ತಂಗಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೋ ಬೇಡವಾ ನಿಮ್ಮಮ್ಮ? ಆ ಅಮ್ಮ ಬುದ್ಧಿ ಕಲಿಸೋವರೆಗೂ ಇಷ್ಟೇನೆ. ನಿಮ್ಮ ಅಮ್ಮನಂತೆ ಆಡಿದ್ರೆ ಆಗಲ್ಲ. ನಾವೆಲ್ಲರ ತಗೋ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಭಾಳ ನಿಮ್ಮ ಅಮ್ಮನಿಂದಲೇ ನನಗೆ ಇಲ್ಲದ ನಾವು ಹೆಂಗೋ ಇರ್ತೀವಿ. ಸುಮ್ಮನೆ ನಿಮ್ಮ ಅಮ್ಮ ಎಲ್ಲರ ಮುಂದೆ ಲೆವೆಲ್ ತೋರಿಸು ಅಂತ ಹೇಳಿ ಇವರೆಲ್ಲರ ಮುಂದೆ ಬಿಲ್ಡಪ್ ಕೊಡೋಕ್ಕೆ ಕರ್ಕೊಂಬರೋದು. ನನ್ನ ಸೊಸೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ನಿಮ್ಮ ಅಮ್ಮನ ಬುದ್ಧಿ ನನಗೇನೇ ಅಂದ್ರೆ ಇಷ್ಟನೇ ಆಗಲ್ಲ. ಬಾ, ಗಿರ್ಜಿ ಮೇಕರ್ನು ಬೇಬಿರ್ನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ಎಲ್ಲರ ಹತ್ರನೂ ಚೆನ್ನಾಗಿರೋಣ. ನಿಮ್ಮ ಮಾಮನವ್ರನ್ನೂ ಮಾತಾಡ್ಸ್ತೀನಿ, ಹೇಳ್ತೀನಿ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿ. ಸರಿ ಆಯ್ತು, ಹೇಳು ಚೆನ್ನಾಗಿರೋಣ. ಸುಮ್ಮನತ್ತ ಯಾವುದು ಈ ಸಮಸ್ಯೆನೇ ಬೇಕಾಗಿರಲಿಲ್ಲ. ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಇವೆಲ್ಲ ಹೊಲ ಮನೆ ತಗೊಂಬದೇ ಬೇಕಾಗಿರಲಿಲ್ಲ. ಅವ್ರು ಇವ್ರ ಪಾಡಿಗೆ ಇವ್ರು ತಗೊಂಬರೋ ಬತ್ತಾ ಹೋಗ್ತೆ ಚೆನ್ನಾಗಿರ್ಬೋದಾಗಿತ್ತು. ನಮ್ಮ ಮಾಮನ ಬೋಲು ಬೇಜಾರಾಗ್ಬಿಟ್ಟೈತೆ. ನಮ್ಮಮ್ಮ ಇವೆಲ್ಲ ಮನೆ ತಗೊಂಬಂತ ಅವಶ್ಯಕತೆನೇ ಇರಲಿಲ್ಲ. ಏನು ಮಾಡೋದು, ತಗೊಂಡು ಇವತ್ತು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಯ್ತಲ್ವೇ? ಸಖತ್ ಬೇಜಾರಾಗುತ್ತೆ. ಅಲ್ಲೇ ಮಸ್ತಾಗಿತ್ತಪ್ಪ. ಅಲ್ಲೇ 50 ಎಕರೆ ಹೊಲ ಐತಿ. ಗಂಡನ ಮನೇಲಿ ಇಲ್ಲಿ ಬಂದು ಪಾತ್ರ ಸಾಮಾನು ಬಿಡ್ಲಿಲ್ಲ ನಿಮ್ಮಮ್ಮ. ಅಷ್ಟು ಆಸೆ ನಾನು ಅದಕ್ಕೇನೆ. ಈಗ ಇಲ್ಲಿ ಬಂದಿದ್ದೀವ, ನಾವು ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ದುಡ್ಡು ಕಂತೀವಿ. ಆ ಅಮ್ಮ ಯಾರಿಗೆ ಮಾಡ್ತಾಳೆ ಮಾಡಲಿ, ಎಲ್ಲ ಮಗಳಿಗೆ ಕೊಡ್ಲಾಳು. ನಿನ್ನ ತಲೆ ಕೆಡಿಸ್ಕೊಬೇಡ. ನಮ್ಗೆ ಹಳೆ ಮನೆನೇ ಆಗ್ಲೇಳು. ಹಳೆ ಮನೇಲೇ ಇದ್ದು ಬಿಡೋಣ. ನಾನೇನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಈಗ ನನ್ನ ತವ್ರ ಮನೇಲಿ ನಾವು ಆ ಥರ ಇದ್ದೀವಿ, ಈ ಥರ ಇದ್ದೀವಿ ಅಂತ ನಾನು ಹೇಳ್ಕೊಬೋದು. ನಿಮ್ಮ ಅಮ್ಮಯಿಂದಲೇ ನಾನು ಹೇಳ್ಕೊಂತಿದ್ದೆ. ಸುಮ್ಮನೆ ನಿಮ್ಮ ಅಮ್ಮನೇ ಕಲಿಸಿದ್ದು ನನಗೆ. ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿದ್ದೆ. ನಿಮ್ಮ ಅಮ್ಮ ಐತಲ್ಲ, ನೀನು ಇಲ್ಲೆಲ್ಲ ನಮಗೆ ಆಗ್ದಿಲ್ದಾರ ಇರ್ತಾರೆ. ಸ್ವಲ್ಪ ಆ ಬೇಬಿ ನಾನು ಮದುವೆ ಮಾಡ್ಕೊಂಡಿಲ್ಲತ್ಗೆ ಅವಳ ಮುಂದೆ ನಿನ್ನ ಲೆವೆಲ್ ತೋರಿಸ್ಬೇಕು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು, ಅವಳ ಮುಂದೆ ನೀನು ಚೆನ್ನಾಗಿರಬೇಕು ಅಂತ ನಿಮ್ಮ ಅಮ್ಮನೇ ಹೇಳಿ ಹಿಂಗೆ ಮಾಡಿದ್ದು. ನಾನು ಹೆಂಗೋ ಅತ್ತ ನಮ್ಮ ಪಾಡಿಗೆ ನಾವು ಹೆಂಗೋ ಚೆನ್ನಾಗಿರ್ತಿದ್ನಂತ ನಿಮ್ಮ ಅಮ್ಮ ಐತಲ್ಲ. ಅಯ್ಯೋ, ನಿಮ್ಮ ಅಮ್ಮನೇ ಹಿಂಗೆ ಮಾಡಿದ್ದು. ಇವ್ರದ್ದು ಹಳೆ ಮನೆ ಐತಲ್ಲ, ಇಲ್ಲೇ ಇದ್ದು ಬಿಡೋಣ ನಾವು ಅಷ್ಟೇ. ಏನೋ ಮಾಡ್ಕೊಂಬ್ಲೇಳು. ನಮ್ಮ ಅಮ್ಮನೇ ಹೊಲ ಮಾಡ್ಕೊಂಬ್ಲಿ. ಅದಕ್ಕೆ ಮತ್ತೆ ಅಲ್ಲ ಎಲ್ಲ ತೋಟ ಎಲ್ಲ ಒಣಗ್ತೈತಿ. ಎಲ್ಲ ಒಣಗೋಗುತ್ತೆ. ಮೋಸ ಮಾಡಿ ತಗೊಂಡಿದ್ದು ಯಾವತ್ತೂ ಇರಲ್ಲ ಬಿಡು. ಅಲ್ಲೇ ಹೊಲ ಮಸ್ತಾಗೈತೆ ನಮ್ದು. 50 ಎಕರೆ ಹೊಲ ಐತೆ ನಮ್ಮ ಅಪ್ಪ ಇದ್ದೇನೆ. ಏನು ನಮ್ಮಪ್ಪ ಒಬ್ಬನೇ ಮಗ, ಅವ್ರ ಅಣ್ಣ ತಮ್ಮ ಎಲ್ಲ ನಮ್ಮ ಊರಲ್ಲಿ ಎಲ್ಲರದ್ದು ಜಮೀನು ಐತೆ. ಭಾಳ ಎಲ್ಲರದ್ದು 20-30 ಎಕರೆ 50 ಎಕರೆ ಹೊಲಗಳೈತೆ. ನಮ್ಮಪ್ಪ ಹೆಂಗತ್ತ 50 ಎಕರೆ ಹೊಲ ಮಾಡ್ಕೊಂಡೈತೆ. ಹೆಂಗ ಚೆನ್ನಾಗೈತಿ, ಅಲ್ಲೇ ಮಸ್ತಾಗೈತಿ. ಇಲ್ಲಿ ಏನಕ್ಕಮ್ಮ ಸುಮ್ಮನೆ ಬಂದು ಇವ್ರ ಮಧ್ಯದಲ್ಲೆಲ್ಲ ಸಿಕ್ಕಾಕೊಂಡು ಇವನ್ನೆಲ್ಲ ನಾವು ಅಜ್ಜಿ ತಾತನೆಲ್ಲ ನೋಡಿಕೊಂಡು ಅವರು ಹೆಂಗೋ ಅವ್ರ ಹತ್ರ ಆದರೆ ಚೆನ್ನಾಗಿರೋರು. ಇಲ್ಲಿ ನಿಂತ್ಕೊಂಡು ಮಾಡಿಕ್ಕಾಗಲಿಲ್ಲ ಅಂದ್ರೂ ಸುಮ್ಮನೆ ಮಾಡಿಕ್ಲೇಳು. ಅಮ್ಮ ಇವಾಗ ಹೊಲ ಮನೆ ತಗೊಂಡೈತಾ, ನಾವು ಮಾಡಿಕ್ಬಾರ್ದು. ಮಾಡಿಕ್ಲಿ. ಅವರಪ್ಪ ಮನೆಯೆಲ್ಲ ನೋಡ್ಕೊಳೋದು ಏನು ಕಷ್ಟ ಅಂತ ಗೊತ್ತಾದ್ರೇ ಮತ್ತೆ ಅವ್ರಿಗೂ ಗೊತ್ತಾಗೋದು. ನಾವು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಅಂತನೂ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಲ್ಲೇ ಇದ್ಬಿಡೋಣ. ಯಾರು ಬೇಬಿ ಅಂತ ಮಾತಾಡ್ಸಿದ್ದು ಇವಳೇನ? ಇವಳೇ ಬಂದು ನಾನು ಮಾತಾಡಿಸ್ತಾ ಇದ್ದಾಳೆ. ಬಂದು ನೋಡಿ ಬೇಬಿ ನನ್ನ ಕ್ಷಮಿಸ್ಬಿಡು. ಮತ್ತೆ ಕೇಳ್ಕೊಂಡು ನೀನೇನಾದರೂ ಮಾತಾಡೋದು ನಿನ್ನನ್ನೋದು ಹಂಗೆಲ್ಲ ಮಾಡಿದ್ದೀನಿ. ನಮ್ಮ ಅತ್ತೆ ನಮ್ಮ ನಾದಿನಿ ಮಾತು ಕೇಳ್ಕೊಂಡೆ ನಾನು ಮಾತಾಡಿರೋದು. ಇಲ್ಲಾಂದರೆ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿದ್ದೆ. ನಾವು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀವಿ. ಆ ಅಮ್ಮನಿಗೆ ನಮ್ಮ ಅತ್ತೆಗೆ ಈಗ ನನಗೆ ನೋಡೋತಕ್ಕ ನೋಡಿ ನನಗೇನು ಅನ್ನಿಸ್ತು ಗೊತ್ತಾ? ನನಗೇನೇನು ಕೆಲಸ ಮಾಡೋದು ದೊಡ್ಡದಲ್ಲ. ನಾನು ಯಾಕೆ ಈ ಥರ ನಾಟಕ ಮಾಡಿದ್ದೀನಿ ಅಂತಂದರೆ ಅವ್ರಿಗೂ ನಿಮ್ಮ ತಾತನಿಗೂ ಗೊತ್ತಾಗಬೇಕು ಅವ್ರು ಹೆಂಗೆ ನೋಡ್ಕೊತಾರೆ ಅಂತ. ಮತ್ತು ನಮ್ಮ ಅಮ್ಮನಿಗೂ ಗೊತ್ತಾಗಬೇಕಾದ್ರೆ ಏನು ಕಷ್ಟ ನೋಡ್ಕೊಳ್ಳೋದು ಅಂತ ನಮ್ಮ ಅತ್ತೆಗೆ ಇವ್ರ ಅಮ್ಮನಿಗೆ ಗೊತ್ತಾಗಬೇಕು. ಅದಕ್ಕೇ ನಾವು ಇಷ್ಟು ದಿವಸನ ನಾನು ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡೇ ಇದ್ದೆ. ಅದಕ್ಕೆ ನನಗೆ ಒಂದು ದಿವಸ ಅನ್ನಿಸ್ತು, ಪಾಪ ವೇದಣ್ಣ ತುಂಬ ಒಳ್ಳೆಯವರು. ನಾನು ನೋಡಿದೆ, ಭಾಳ ಒಳ್ಳೆಯವರು. ಈಗ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಬಡತನನೇ ಇಲ್ಲ. ಯಾಕೆ ಸುಳ್ಳು ಹೇಳಬೇಕು? ಬಡತನನೇ. ಇವತ್ತು ನಮ್ಮ ಅತ್ತೆ ಸುಮ್ಮನೆ ಬರೀ ಸುಳ್ಳು ಹೇಳಿರೋದು ಎಲ್ಲರ ಹತ್ರನೂ. ನಾವು ಅದಕ್ಕೇ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀವಿ. ಊರಿಗೆ ಹೋಗಿದ್ವಿ. ನಮ್ಮಮ್ಮ ಇಲ್ಲ ಕಣಮ್ಮ ನೀನು ಎಲ್ಲಿರಬೇಕು ಅಲ್ಲೇ ಇರೋ, ಸುಮ್ಮನೆ ಮನೆ ಮಾಡ್ಕೊಂಡು ನಿಮ್ಮ ಅತ್ತೆ ಏನು ಬೇಡ, ನಿಮ್ಮ ಅತ್ತೆ ನೀನು ಕೇಳಬೇಡ್ರಿ, ನೀವಿಬ್ರು ದುಡ್ಕೊಂಡೇ ತಿನ್ನಿರಿ, ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ರಿ ಅಂದರು. ಅದಕ್ಕೆ ನಿಮ್ದು ಇದು ಹಳೆ ಮನೆ ಐತಂತಲ್ಲ, ಈ ಮನೆ ಇರೋಣ ಅಂತೇಳಿ ನಾನು ಸೂರಿ ಮಾತಾಡ್ಕೊಂಡು ಅದಕ್ಕೆ ಹಳೆ ಮನೆಗೆ ಬರ್ತೀವಿ, ಇಲ್ಲೇ ಇರ್ತೀವಿ. ಅಯ್ಯೋ ನಿಮ್ಮ ಅತ್ತೆ ಇಲ್ಲಿ ಇದ್ಬಿಟ್ರೆ ನಿಮ್ಮ ಅತ್ತೆ ಏನಿಲ್ಲ, ಮೊದಲೇ ನಿಮ್ಮ ಅತ್ತೆಗೂ ನಮಗೂ ಆಗಲ್ಲ ಅಂಥದ್ರಲ್ಲಿ ಇಲ್ಲಿ ಇದ್ಬಿಟ್ರೆ ನಿಮ್ಮ ಅತ್ತೆ ಏನಿಲ್ಲ ಅಲ್ಲ. ನಮ್ಮ ಅತ್ತೆದು ಬಗ್ಗೆ ಯೋಚನೆ ಮಾಡಬೇಡ ನೀನು. ನಮ್ಮ ಅತ್ತೆ ಏನು ಮಾತಾಡಿದ್ರು ನಾನು ನೋಡ್ಕೊತೀನಿ. ನಾ ನನಗಿದ್ದಿದ್ದೆ ಅದು.
ನಾನು ಯಾಕೀಗ ನಿಮ್ಮ ತಾತ ಒಂದು ಲೋಟ ನೀರು ಕೇಳಿದ್ರು ನಾನು ಕೊಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ, ನನ್ನ ಮನಸ್ಸಲ್ಲಿ ಏನಿದ್ದು ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಬಂದರೆ ಏನು ಬೆಲೆ ಅಂತ ನಾನು ಅದಕ್ಕೆ ಇವಾಗ ನಮ್ಮ ಅತ್ತೆಗೆ ಗೊತ್ತಾಗಲಿ ಅಂತಲೇ ನಾವು ಮನೆ ಬಿಟ್ಟು ಬಂದಿದ್ದೀವಿ. ನೋಡ್ಕೊಂಬತ್ತು ಕಷ್ಟ ಏನು ಅಂತ ನನಗೆ ಗೊತ್ತು, ಎಲ್ಲ ಗೊತ್ತಾಯಿತು. ಯಾವ್ರು ಹೆಂಗೆ ಇವ್ರು ಹೆಂಗೆ ಅಂತ ಇಲ್ಲಿ ಬಂದು ಒಂದು ವಾರಕ್ಕೆ ನಾನು ತಿಳ್ಕೊಬಿಟ್ಟೆ. ನಮ್ಮ ಅತ್ತೆ ಯಾವಾಗ ನಿಮ್ಮ ಮುಂದೆಲ್ಲ ಬಿಲ್ಡಪ್ ಕೊಡೋಕೆ ನಾನು ಕರ್ಕೊಂಬಂತು ಆವಾಗಲೇ ನಾನು ತಿಳ್ಕೊಬಿಟ್ಟೆ. ನಮ್ಮ ಅತ್ತೆ ಬರೀ ಇದೆಲ್ಲನ ನಿಮಗೆ ತೋರ್ಸೋಕ್ಕಾಗಿ ಮಾಡ್ತಾ ಇರೋದು. ಮನ್ಸಲ್ಲಿ ಪ್ರೀತಿ ಇಲ್ಲ ನಿಮಗೆಲ್ಲ ತೋರ್ಸೋಕ್ಕಾಗಿ, ನನ್ನ ಮೇಲೆ ಪ್ರೀತಿ ಇಲ್ಲ ನಮ್ಮ ಅತ್ತೆಗೆ. ಸುಮ್ಮನೆ ನಿಮ್ಮಂಥವ್ರಿಗೆಲ್ಲ ತೋರ್ಸೋಕ್ಕಾಗಿ ನನ್ನ ಸೊಸೆ ಅಂತ ನಡೆಸ್ತಿತ್ತು. ಅದಕ್ಕೆ ನಾನು ಏನು ಮಾಡಲಿಲ್ಲ. ಅವ್ರಿಗೆ ಗೊತ್ತಾಗಲಿ ಅಂತ ಅವ್ರನ್ನೇ ಬಿಟ್ಟು ಬಂದಿದ್ದೀನಿ. ಮಗಳು ಅವಳು ಒಂದು ಬದುಕು ಮುಟ್ಟಲ್ಲ. ಅದಕ್ಕೆ ನಾನು ನನ್ನ ಗಂಡ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂತೇಳಿ ಅದಕ್ಕೆ ಬಂದಿದ್ದೀವಿ. ಈ ಮನೆ ಕೊಡ್ರಿ, ಹಳೆ ಮನೆ ಆದರೂ ಪರವಾಗಿಲ್ಲ. ನಮ್ಮ ಮನೆಯಲ್ಲೂ ಬಡತನೇ, ನಾವು ಬಡವರೇನೆ. ಸುಮ್ಮನೆ ಇಲ್ಲಿ ಇವರು ಹಿಂಗೆ ಹೇಳ್ಕೊಂಡು ಕರ್ಕೊಂಬಂದ್ರಷ್ಟೇ. ನಿಮ್ಮ ಮುಂದೆಲ್ಲ ತೋರ್ಸೋಕ್ಕಾಗಿನ, ನಿಮ್ಮ ಮುಂದೆಲ್ಲ ಹೇಳ್ಕೊಳಕ್ಕಾಗಿನ ಹಿಂಗೆ ನಾಟಕ ಮಾಡಿರೋದು. ಈ ಅಮ್ಮನಿಗೆ ಎಲ್ಲೋ ಹೆಣ್ಣು ಸಿಗ್ದಿಲ್ಲದಕ್ಕೆ ಸುಮ್ಮನೆ ಹಿಂಗೆ ಹೇಳಿರೋದು. ಸೂರಿನೂ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಅದಕ್ಕೆ ನಿಮ್ಮ ಅಮ್ಮನ ಮಾತೆಲ್ಲ ಕೇಳಬೇಡಪ್ಪ, ನೀವು ಸುಮ್ಮನೆ ಬಾ, ನಮ್ಮ ಪಾಡಿಗೆ ನಾವಿಬ್ಬರು ಮಾಡ್ಕೊಂಡು ಉಂಬಾನ, ನಾವು ಬೇರೆ ಇರೋಣ ಅಂತೇಳಿ ನಾನು ಸೂರಿ ಬಂದುಬಿಟ್ಟಿದ್ದೀವಿ. ನಿಮ್ಮ ಅತ್ತೆನೂ ನಿಮ್ಮ ಮಾವನು ಕೇಳ್ಬಿಟ್ಟು ಈ ಮನೇಲಿ ಇರ್ತೀವಿ ನಾವು. ಸರಿ ಆಯಿತು, ನಮ್ಮ ಅತ್ತೆನ ಕೇಳು. ನಮ್ಮ ಅತ್ತೆನೂ ನಮ್ಮ ಮಾವ ಬರ್ತಾರೆ ಸಂಜೆ. ಅವರೆಲ್ಲ ಹೋಗವ್ರೆ, ಸ್ವಲ್ಪ ಏನೋ ಕೆಲಸ ಐತೆ ಅಂತೇಳಿ ಯಾವುದೋ ರಿಲೇಟಿವ್ಸ್ ಮನೇಲಿ ಏನೋ ಸ್ವಲ್ಪ ಏನೋ ಫಂಕ್ಷನ್ ಇತ್ತು, ಹೋಗವ್ರೆ. ಅದಕ್ಕೇ ನಮ್ಮ ಅತ್ತೆನೂ ನಮ್ಮ ಮಾವ ಬರ್ತಾರೆ. ಇವರು ಬರ್ತಾರೆ, ವೈಭವ್ ಎಲ್ಲ ಹೋಗೋರು. ಅವರು ಇವತ್ತೆಲ್ಲ ಹೋಗೋರು, ಬೇರೆ ಕಡೆ ಯಾರೋ ಒಬ್ರು ಕರ್ಕೊಂಡು ಹೋಗಿದ್ದಾರೆ ಇವತ್ತು ಬೋರ್ ಪಾಯಿಂಟ್ ಮಾಡೋಕ್ಕೆ. ಅದಕ್ಕೇ ಅವರು ಬರ್ತಾರೆ. ಅವರು ಬಂದಮೇಲೆ ಕೇಳಿಬಿಟ್ಟು ಇರ್ರಿ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ ಬಿಡು ಅಂತನೋ. ಈಗ ನೀನು ಹೇಳೋದು ನೋಡಿದ್ರೆ ನನಗೂ ಅರ್ಥ ಆಗ್ತೈತೆ, ಅವ್ರಿಗೂ ಗೊತ್ತಾಗ್ಬೇಕು ಅದೇನು ಕಷ್ಟ. ನೀನು ಬಂದಿರೋದು ಆಸೆನೇ ಆಯಿತು. ಈಗ ನೀನು ಹೆಂಗೋ ಏನೋ ನಿನ್ನ ಮನಸ್ಸಲ್ಲಿ ಏನಾಯ್ತೋ ಗೊತ್ತಿಲ್ಲ. ನಾನಂತೂ ನಿನ್ಗೆ ಒಳ್ಳೇದೇ ಬಯಸ್ತೀನಿ. ಯಾಕಂದರೆ ಏನೋ ಈಗ ಮದುವೆ ಆಗಿದೆಯಾ, ಸೂರ್ಯನು ಮದುವೆ. ಈಗ ನಮ್ಮ ಅಪ್ಪ ಕೊಡೋಕೆ ಇಷ್ಟ ಇರಲಿಲ್ಲ. ಏನಕ್ಕತ್ತ ಇವರಿಗಾದರೆ ಕೊಡೋರು. ನಮ್ಮ ಅತ್ತೆ ಅದು ಜಂಬ. ನಮ್ಮ ಅತ್ತೆ ಮಕ್ಕ ನೋಡ್ಕೊಂಡು ನಮ್ಮ ಅಪ್ಪ ಕೊಡಲಿಲ್ಲ ಗೊತ್ತಾ. ನಮ್ಮ ಅತ್ತೆ ಒಳ್ಳೆಯವರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅವ್ರ ಮನೆಗೆ ಹೆಣ್ಣು ಕೊಡಲಿಲ್ಲ. ಅದಕ್ಕೆ ನಮ್ಮ ಮುಂದೆ ತೋರಿಸ್ಕೊಳಕ್ಕಾಗಿನೇ ನಿನ್ಗೆ ಹಂಗೆಲ್ಲ ಹೇಳೋರೆ. ನನಗೂ ಗೊತ್ತಾಯಿತು, ಎಲ್ಲ ತಿಳ್ಕೊಂಡಿದ್ವಿ. ಆದ್ರೂ ಯಾಕೆ ಅಂತ ಮಾತಾಡಿಲ್ಲ ಅಷ್ಟೇ, ಸುಮ್ಮನಿದ್ದೀನಿ. ಹೆಂಗೋ ಬಿಡು. ನೀವಿಬ್ರು ಬಂದಿದ್ದೀರಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ರಿ. ಅವ್ರ ಹತ್ರ ಏನಕ್ಕೂ ಹೋಗ್ಬೇಡ್ರಿ. ಇಬ್ರು ಕಷ್ಟಪಟ್ಟು ದುಡ್ದು ಮಾಡ್ಕೊಂಡು ತಿಂದು ಇಬ್ಬರು ಚೆನ್ನಾಗಿರೋದು ನೋಡ್ರಿ. ಚೆನ್ನಾಗಿರ್ಬೇಕು ಇಬ್ಬರು. ಒಟ್ಟಿನಲ್ಲಿ ಸಂತೋಷವಾಗಿ ಖುಷಿಯಾಗಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ. ನೀವು ಗಂಡ ಹೆಂಡತಿ ಫಸ್ಟ್ ಚೆನ್ನಾಗಿರಬೇಕು. ಗಂಡ ಹೆಂಡತಿ ಚೆನ್ನಾಗಿದ್ದರೆ ಮೂರನೇವ್ರು ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಚೆನ್ನಾಗಿದ್ದು ಎಲ್ಲರ ತಗೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಿ ಅಷ್ಟೇ. ಕೇಳ್ಕೊಂಡು ಇಲ್ಲೇ ಇರ್ತೀವಿ ನಿಮ್ಮ ಜೊತೆ, ಎಲ್ಲರ ಜೊತೆ ಚೆನ್ನಾಗಿರ್ತೀವಿ ನಾವು. ಕೆಂಪಕ್ಕನ ಜೊತೆ ಆಗಿರ್ಬೋದು, ನಮ್ಮ ವೇದಣ್ಣನ ಜೊತೆ ಆಗಿರ್ಬೋದು, ಎಲ್ಲರ ಹತ್ರ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಸರಿಯಾಗಿ ಗೊತ್ತಾಗಬೇಕು ಯಾವ ಆಸ್ತಿ ತಗೊಂಡು ಏನು ಮಾಡ್ತೀವಿ, ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅಂಬೋದು ಗೊತ್ತಾಗಬೇಕು. ಆ ಅಜ್ಜಿ ತಾತನಿಗೂ ಸರಿಯಾಗಿ ಆಗುತ್ತಾಳೆ. ಮಾಡಿಕ್ಲಿ ಒಂದು ವಾರ 15 ದಿವಸ ನಮ್ಮ ಅತ್ತೆ ಮಾಡಿಕ್ಲಿ. ನಮ್ಮ ಅತ್ತೆಗೆ ಆಗಲ್ಲ. ದುಡ್ಡು ಗಿಡ್ಡು ಹಣ ಆಸ್ತಿ ಆದರೆ ಬೇಕು, ಮಾಡಿಕೋದು ನೋಡ್ಕೊಳ್ಳೋದಾದ್ರೆ ನಮ್ಮ ಅತ್ತೆ ಕೈಲಿ ಆಗಲ್ಲ. ತಡಿ ನೋಡ್ಮಂತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಬುದ್ಧಿ ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ. ನಾನು ನನ್ನ ಗಂಡ ಮನೆ ಬಿಟ್ಟು ಬಂದುಬಿಟ್ವಿ. ಇವಾಗ ನಾನು ನನ್ನ ಗಂಡ ಇವ್ರ ಮನೇಲಿ, ಇವ್ರ ದಳೆ ಮನೆ ಐತೆ ಅದರಲ್ಲಿ ಇಟ್ಕೊಂಡು, ನಮ್ಮ ತವ್ರ ಮನೇಲಿ ಏನೂ ಇಲ್ಲ, ಇರೋ ಸತ್ಯ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆಗೋಸ್ಕರ ನಮ್ಮ ಅತ್ತೆ ನಾಟಕ ಆಡು, ಎಲ್ಲರ ಹತ್ರ ತೋರಿಸ್ಕೋಬೇಕು, ನೀನಿಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ಇವ್ರ ಮುಂದೆಲ್ಲ ತೋರಿಸ್ಕೋಬೇಕು, ಆಗದಿಲ್ದಾರ ಮುಂದೆ ಅಂತ ಹೇಳಿ ಹಿಂಗೆ ಮಾಡಿಸಿದ್ದು ನಮ್ಮ ಅತ್ತೆ. ಅದಕ್ಕೆ ನಾನು ಇರೋ ಮ್ಯಾಟ್ರೆಲ್ಲ ಏನೈತೆ ಎಲ್ಲರ ಹತ್ರನೂ ಹೇಳ್ಕೊಂಡು ನಾನು ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ನಮ್ಮ ಅತ್ತೆ ಏನಾದ ಮಾಡ್ಕೊಂಡು ಹೆಂಗಾದ್ರೂ ಒಳಗೆ ಹೋಗ್ಲಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.